ಓಕೆ. ಶಿರೂರು ಪರ್ಯಾಯಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು, ಎಲ್ಲ ರೀತಿಯ ಸಿದ್ಧತೆಗಳಿಗೂ ಭರದಿಂದ ಸಾಗ್ತಿರುವಂಥದ್ದು. ಪರ್ಯಾಯ ಮಹೋತ್ಸವ ಅಂದರೆ ಏನು, ಎಷ್ಟು ಗಂಟೆಗಳ ಕಾಲ ಈ ಒಂದು ಪರ್ಯಾಯ ಮಹೋತ್ಸವದ ಅದ್ದೂರಿ ಮೆರವಣಿಗೆ ನಡೆಯಲಿದೆ, ಇದರ ಬಗ್ಗೆ ಎಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಶಿರೂರು ಮಠದ ದಿವಾಣರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಸರ್, ಈಗ ಪರ್ಯಾಯ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು, ಯಾವ ರೀತಿಯ ಸಿದ್ಧತೆಗಳು ನಡೀತಿದೆ ಮತ್ತು ನಾಳೆ ಮುಂಜಾನೆ ಯಾವ ರೀತಿಯ ಕಾರ್ಯಕ್ರಮಗಳೆಲ್ಲ ನಡೀಲಿಕ್ಕೆ ಇರುವಂಥದ್ದು? ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ. ರುಕ್ಮಿಣಿ ಮತ್ತು ಮಧ್ವಾಚಾರ್ಯರ ಆರಾಧನೆ ಮಾಡಿದ ಶ್ರೀಕೃಷ್ಣನಿಗೆ ಪೂಜೆ ಮಾಡುವುದೇ ಒಂದು ದೊಡ್ಡ ಭಾಗ್ಯ. ಹಾಗಾಗಿ ಆಚಾರ್ಯ ಮಧ್ವರು ಅಷ್ಟಮಠಗಳನ್ನು ಸ್ಥಾಪಿಸಿ ಅಷ್ಟಮಠದ ಯತಿಗಳಿಗೆ ಪೂಜೆ ಮಾಡಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟರು. ಪೂಜೆ ಮಾಡುವುದಕ್ಕೆ ಇಷ್ಟೊಂದು ಸಡಗರ ಪ್ರಾಯ ಎಲ್ಲಿಯೂ ಕೂಡ ನಾವು ಕಾಣೋದಿಲ್ಲ. ಯಾಕೆ ಕೇಳಿದರೆ, ಬೆಳಿಗ್ಗೆ ಏಳಬೇಕು, ಚಳಿ ಆಗ್ತದೆ, ಸ್ನಾನ ಮಾಡ್ತದೆ, ಪೂಜೆ ಮಾಡಬೇಕು ಅಂತ ಕೇಳಿದರೆ ಎಷ್ಟೋ ಜನರಿಗೆ ಅದು ಹಿಂಸೆ. ಆದರೆ ಯಾರು ಇಷ್ಟಪಡ್ತಾರೋ ಅವರಿಗೆ ಅದು ಖಂಡಿತ ಕಷ್ಟ ಆಗುವುದಿಲ್ಲ. ಹಾಗಾಗಿ ಅದೊಂದು ಸಂಭ್ರಮ. ದೇವತಾರಾಧನೆ ಆದರೆ ಲೋಕರಾಷ್ಟ್ರಕ್ಕೆ ಕ್ಷೇಮ ಆಗುತ್ತದೆ ಅಂತ ಇರುವಂಥದ್ದು. ಹಾಗಾಗಿ ಕೃಷ್ಣದೇವರ ಪೂಜಾ ಪರ್ಯಾಯ ಅಂದರೆ ಅವಧಿ ಈ ಸಲದ್ದು ಶ್ರೀ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರದ್ದು ನಾಳೆನಿಂದ ಆರಂಭ ಆಗಲಿಕ್ಕೆ ಉಂಟು. 2028 17ನೇ ತಾರೀಕಿನವರೆಗೂ ಕೂಡ ಅವರದೇ ಜವಾಬ್ದಾರಿ. ಹಾಗಾದರೆ ಅವರು ಮಾತ್ರ ಪೂಜೆ ಮಾಡುವುದಲ್ಲ, ಉಳಿದ ಎಲ್ಲ ಮಠದ ಯತಿಗಳೂ ಕೂಡ ಪೂಜೆಯಲ್ಲಿ ಭಾಗವಹಿಸ್ತಾರೆ. ಪ್ರಧಾನವಾಗಿರುವಂತಹ ಮಹಾಪೂಜೆ ಇತ್ಯಾದಿಗಳನ್ನು ಶ್ರೀಪಾದರೇ ನೆರವೇರಿಸಬೇಕು. ಹಾಗಾಗಿ ಊರಿನ ಪೌರರೆಲ್ಲ ಅವರನ್ನು ಸ್ವಾಗತಿಸಿದ್ದಾರೆ. ಈಗಾಗಲೇ ತತ್ಪೂರ್ವಭಾವಿಯಾಗಿ 4-5 ಮುಹೂರ್ತಗಳು ನಡೆದಿದೆ. ಅದು ಕೂಡ ಉತ್ತಮ ರೀತಿಯಲ್ಲಿ ನಡೆದು ಇವಾಗ ಹೊರೆಕಾಣಿಕೆ ಇತ್ಯಾದಿಗಳೆಲ್ಲ ಸಾಗಿ ಬಂದಿದೆ. ಜನರಲ್ಲಿ ಹರ್ಷ ಮನೆ ಮಾಡಿದೆ. ಹಾಗಾಗಿ ಜನರೆಲ್ಲ ಈಗ ಕಾತರದಲ್ಲಿ ಕಾಯ್ತಾ ಇದ್ದಾರೆ. ಯಾವಾಗ ಶ್ರೀಪಾದರೆಲ್ಲ ಪೂಜೆಗೆ ಬರ್ತಾರೆ, ಅವರ ಮೆರವಣಿಗೆ ಭವ್ಯತೆಯನ್ನು ನಾವು ಕಾಣಬೇಕು. ರಾತ್ರಿ 12 ಗಂಟೆಗೆ ದಂಡತೀರ್ಥ ಅಂತ ಕಾಪುವಿನ ಬಳಿಯಲ್ಲಿರುವಂತಹ ಆಚಾರ್ಯ ಮಧ್ವರು ನಿರ್ಮಾಣ ಮಾಡಿದ ಒಂದು ತೀರ್ಥ, ಅಂತಹ ತೀರ್ಥ ಸ್ನಾನವನ್ನು ಮಾಡಿ ಅಲ್ಲಿರುವಂತಹ ರಾಮದೇವರ ದರ್ಶನ ಹಾಗೆ ಅನುಷ್ಠಾನಾದಿಗಳನ್ನು ಮುಗಿಸಿ 1 ಗಂಟೆಗೆ ಅಲ್ಲಿಂದ ಅವರು ಪ್ರಸ್ಥಾನ ಮಾಡ್ತಾರೆ. ಪ್ರಾಯ 1:15 ಹೊತ್ತಿಗೆ ಗೋವಿಂದ ಕಲ್ಯಾಣ ಮಂಟಪ ಅಂತ ಏನೊಂದು ಜೋಡುಕಟ್ಟೆಯ ಬಳಿ ಇರುವಂಥದ್ದು ಮಂಟಪ, ಅಂತಹ ಮಂಟಪಕ್ಕೆ ಬರ್ತಾರೆ. ಅಲ್ಲಿ ಉಳಿದ ಸಪ್ತಮಠಾಧೀಶರು ಕೂಡ ಅಲ್ಲಿಗೆ ಬರ್ತಾರೆ. ಅವರಿಗೆಲ್ಲರಿಗೂ ಕೂಡ ಮಾಲಿಕೆ ಮಂಗಳಾರತಿ ಗೌರವಾದಿಗಳೆಲ್ಲ ನಡೆಯುತ್ತೆ. ಅಲ್ಲಿಂದ ಜೋಡುಕಟ್ಟೆಗೆ ಬರ್ತಾರೆ. ಎಲ್ಲಿಂದ ಮೆರವಣಿಗೆ ಆರಂಭ ಆಗುತ್ತೋ ಅಲ್ಲಿಗೆ ಪ್ರಾಯ 2 ಗಂಟೆಯ ಹೊತ್ತಿಗೆ ಈ ಮೆರವಣಿಗೆಯು ಆರಂಭ ಆಗುತ್ತೆ. ಆ ಮೆರವಣಿಗೆಯನ್ನು ಶ್ರೀಗಳವರು ಕಾಣಬೇಕು ಎನ್ನುವುದಕ್ಕಾಗಿ ಎಲ್ಲ ಪ್ರಾಯ 90ರವರೆಗೆ ಈ ಸಲ ಟ್ಯಾಬ್ಲೋ ಇತ್ಯಾದಿಗಳೆಲ್ಲ ಐಟಮ್ಗಳು ಉಂಟು. ಹಾಗಾಗಿ ಅಷ್ಟು ಕೂಡ ಸ್ವಾಮಿಗಳವರು ನೋಡಬೇಕು ಅಂತ ಯಾರೆಲ್ಲ ವೇಷಧಾರಿಗಳಿದ್ದಾರೆ ಅವರದೆಲ್ಲ ಮನದ ಇಚ್ಛೆ. ಹಾಗಾಗಿ ಸ್ವಾಮಿಗಳು ಹಿಂದಿನಿಂದ ಬರ್ತಾರೆ, ಇದೆಲ್ಲ ಮುಂದೆ ಹೋಗ್ತಾರೆ. ಅದನ್ನು ಕಾಣಲಿಕ್ಕೆ ಅವಕಾಶವೇ ಕಡಿಮೆ ಆಗಿಬಿಡ್ತದೆ. ಅದಕ್ಕೋಸ್ಕರ 1 ಗಂಟೆಯಷ್ಟು ಹೊತ್ತಿಗೆ ಅವರಲ್ಲೇ ಕೂತ್ಕೊಂಡು ಎಲ್ಲ ಭವ್ಯವಾದ ಮೆರವಣಿಗೆಯನ್ನು ಕಾಣುತ್ತಾರೆ. ಎಲ್ಲ ಮೆರವಣಿಗೆಗಳು ಮುಂದೆ ಹೋದಾಗ ಆ ಬಳಿಕ ಪಟ್ಟದ ದೇವರಾದಂತಹ ವಿಠ್ಠಲ ದೇವರನ್ನು ಸ್ವರ್ಣ ಪಾಲಕಿಯಲ್ಲಿ ಇಟ್ಟು ಮೇನೆಯಲ್ಲಿ ಸ್ವಾಮಿಗಳನ್ನು ಹೊತ್ತುಕೊಂಡು ಸ್ವಾಮಿಗಳ ಒಂದು ಮೆರವಣಿಗೆ ಆರಂಭ ಆಗುತ್ತೆ. ಮೊದಲು ವೇದವರ್ಧನ ತೀರ್ಥ ಶ್ರೀಪಾದರು ಅಂದರೆ ಪರ್ಯಾಯ ಪೀಠಕ್ಕೆ ಇರುವಂಥ ಶ್ರೀಪಾದರು ಬಂದರೆ, ಆಮೇಲೆ ಅವರ ಯತ್ಯಾಶ್ರಮದ ನಿಯಮಾನುಸಾರವಾಗಿ ಎಲ್ಲ ಯತಿಗಳು ಕೂಡ ಈ ಸಲ ಪ್ರವೇಶಕ್ಕೆ ಸಿದ್ಧಗೊಂಡಿದ್ದಾರೆ, ಬರ್ತಾರೆ. ಹಾಗಾಗಿ ರಥಬೀದಿಗೆ ಬರುವಾಗ ಪ್ರಾಯ ಬೆಳಿಗ್ಗೆ 5 ಗಂಟೆಯ ಹೊತ್ತಿಗೆ ರಥಬೀದಿಯನ್ನು ಪ್ರವೇಶ ಮಾಡ್ತಾರೆ. ರಥಬೀದಿಯಲ್ಲಿ ಯತಿಗಳು ವಾಹನದಲ್ಲಿ ಆಗಲಿ ಮೇನೆಯಲ್ಲಿ ಆಗಲಿ ಎಲ್ಲಿಯೂ ಹೋಗಲಿಕ್ಕಿಲ್ಲ, ಬರಿಗಾಲಲ್ಲಿ ನಡಿಬೇಕು ಅಂತ ಇರುವಂಥದ್ದು. ಹಾಗಾಗಿ ಬಟ್ಟೆಯನ್ನು ಹಾಸಿ ಶ್ವೇತವಸ್ತ್ರವನ್ನು ಹಾಸಿ ನಡ್ಕೊಂಡು ಬಂದು ಕನಕನ ಕಿಂಡಿಯಲ್ಲಿ ಕೃಷ್ಣನ ದರ್ಶನವನ್ನು ಮಾಡ್ತಾರೆ. ಹಾಗಾದರೆ ಎಲ್ಲ ಕಡೆ ರೆಡ್ ಕಾರ್ಪೆಟ್ ಸ್ವಾಗತ ಅಂತ ನೀವು ಕಾಣ್ತೀರಿ, ಆದರೆ ಇಲ್ಲಿ ಶ್ವೇತ ಕಾರ್ಪೆಟ್ ಯಾಕೆ ಇದು ಬಂತು ಕೇಳಿದರೆ ಭಾಗವತ ಕೊಡ್ತದೆ. ಇವತ್ತೇನು ವಿಜ್ಞಾನದ ಜಗತ್ತಿನಲ್ಲಿ ಏನೆಲ್ಲ ನಡೀತಾ ಉಂಟು ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಶಾಸ್ತ್ರಕಾರರು ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಕೃಷ್ಣ ಬಲರಾಮರು ಆ ಮಥುರಾ ನಗರವನ್ನು ಪ್ರವೇಶ ಮಾಡಿದಾಗ ಕೃಷ್ಣ ಬಲರಾಮರು ಅಗಸನನ್ನು ಭೇಟಿ ಮಾಡ್ತಾರೆ. ಅಗಸನ ಹತ್ರ ಹೇಳ್ತಾರೆ, ಈ ಬಟ್ಟೆಗಳೆಲ್ಲ ಯಾರಿಗೆ ಅಂತ ಹೇಳಿ. ಆಗ ಆತ ಇದು ಹಳದಿ ಬಟ್ಟೆ, ಇದು ನೀಲವಸ್ತ್ರ, ಇದು ಬಿಳಿ ಬಟ್ಟೆ ಎಲ್ಲವೂ ಕೂಡ ನಮ್ಮ ಕಂಸ ಮಹಾರಾಜನಿಗೆ ಅಂತ ಹೇಳ್ತಾರೆ. ಆಗ ಕೃಷ್ಣ ಬಲರಾಮರು ಹೇಳ್ತಾರೆ, ಆ ಬಟ್ಟೆಯನ್ನು ನಮಗೆ ಕೊಡು ಅಂತ. ಅವನು ಕೊಡುವುದಿಲ್ಲ ಅಂತ ಹೇಳಿದಾಗ ಅವನನ್ನು ನಾಶ ಮಾಡಿ ಹಳದಿ ಬಟ್ಟೆಯನ್ನೆಲ್ಲ ಕೃಷ್ಣ, ನೀಲ ಬಟ್ಟೆಯನ್ನೆಲ್ಲ ಬಲರಾಮ ಧಾರಣೆ ಮಾಡ್ತಾರೆ. ಯಾಕೆ ಕೇಳಿದರೆ, ನಾಳೆ ಈ ಬಟ್ಟೆಯನ್ನು ಧಾರಣೆ ಮಾಡಲಿಕ್ಕೆ ಮಹಾರಾಜನಾದ ಕಂಸ ಇರೋದಿಲ್ಲ, ನಾವು ಅವನನ್ನು ಮುಗಿಸ್ತೇವೆ ಎನ್ನುವ ಸಂದೇಶ ಇವನ ಮೂಲಕ ನಮಗೆ ಕೊಡ್ತಾ ಇದ್ದಾನೆ ಕೃಷ್ಣ. ಹಾಗಾಗಿ ಉಳಿದ ಏನು ಶ್ವೇತ ವಸ್ತ್ರ ಉಂಟು ಅದೆಲ್ಲವನ್ನು ನೆಲದಲ್ಲಿ ಹಾಸಿ ಅದರ ಮೇಲೆ ತಾನು ನಡ್ಕೊಂಡು ಬಂದು
ಧೂಳಿ ದರ್ಶನ ಅಂತ ತಾನು ಕೃಷ್ಣನನ್ನು ದರ್ಶನ ಮಾಡ್ತಾರೆ. ಇವತ್ತು ನೋಡಿ ಒಂದು ಭಕ್ತನಿಗೆ ಅತ್ಯಂತ ಮಹತ್ವದ ಸ್ಥಾನ ಕೊಟ್ಟದ್ದಿದ್ದರೆ ಅದು ಉಡುಪಿ ಕ್ಷೇತ್ರ. ಉಡುಪಿಯ ಕೃಷ್ಣ ಭಕ್ತರಿಗೆ ಗೌರವವನ್ನು ಕೊಡುವಂಥದ್ದು. ಅಹಂ ಭಕ್ತ ಪರಾಧೀನ ಅಂತ ಕೃಷ್ಣ ಹೇಳಿದ್ದಾನೆ. ಅದಕ್ಕೆ ಸರಿಯಾಗಿ ಯತಿಗಳೆಲ್ಲ ಕನಕನ ಕಿಂಡಿಯ ಮೂಲಕ ಮೊದಲು ದರ್ಶನವನ್ನು ಮಾಡ್ತಾರೆ. ಒಬ್ಬ ಕನಕದಾಸ ಭಕ್ತ ತಾನು ಕೃಷ್ಣನನ್ನು ಕಂಡವ, ಆ ನೆನಪಿಗೋಸ್ಕರ ಮೊದಲು ಭಕ್ತನಿಗೋಸ್ಕರ ಗೌರವವನ್ನು ಕೊಡುತ್ತಾರೆ. ಅಲ್ಲಿಂದ ಕೃಷ್ಣನಿಗೆ ಏನೊಂದು ಸಮರ್ಪಣೆ ಮಾಡ್ತಾ ಇದ್ದರು ಕನಕದಾಸರು, ಗಂಜಿ, ಅಂಬಲಿ, ರೊಟ್ಟಿ ಇತ್ಯಾದಿಗಳೆಲ್ಲ ಇಂದಿಗೂ ಕೂಡ ಕೃಷ್ಣ ಮಠದಲ್ಲಿ ಆ ನೈವೇದ್ಯಗಳು ನಡೀತದೆ. ಹಾಗಾಗಿ ಎಷ್ಟು ಸಾಮರಸ್ಯ, ಜಾತಿ ಸಾಮರಸ್ಯಗಳು, ಕೃಷ್ಣನಿಗೂ ಕೃಷ್ಣ ಭಕ್ತರಿಗೂ ಗೌರವಗಳು ನಡೀತಾ ಉಂಟು ಈ ಕ್ಷೇತ್ರದಲ್ಲಿ ಎನ್ನುವುದಕ್ಕೆ ಇದೇ ಸಾಕ್ಷಿ. ಅಲ್ಲಿ ನವಗ್ರಹ ಧಾನ್ಯಗಳನ್ನೆಲ್ಲ ಕೊಟ್ಟು ಸುಮುಹೂರ್ತ ಅಂತ ಅವರ ಹತ್ರ ಎಲ್ಲ ಮಾತನ್ನು ಪಡೆದುಕೊಂಡು ಅಲ್ಲಿಂದ ಚಂದ್ರಮೌಳೀಶ್ವರ ದೇವಸ್ಥಾನಕ್ಕೆ ಹೊರಡ್ತಾರೆ. ಈ ಉಡುಪಿ ನಗರಕ್ಕೆ ಹೆಸರು ಬರಲಿಕ್ಕೆ ಕಾರಣೀಕರ್ತನಾದಂತಹ ರುದ್ರದೇವರ. ಹಾಗಾಗಿ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೆ ಶಿವನ ಅನುಗ್ರಹವನ್ನು ಪಡೆದು ಅಲ್ಲಿಂದ ಆ ಚಂದ್ರಮೌಳೀಶ್ವರನ ದರ್ಶನ ಪ್ರಾರ್ಥನಾದಿಗಳನ್ನು ಮಾಡಿ ಅನಂತೇಶ್ವರ ದೇವಸ್ಥಾನಕ್ಕೆ ತೆರಳುತ್ತಾರೆ. ಆ ಅನಂತೇಶ್ವರದಲ್ಲಿ ಲಿಂಗರೂಪಿಯಲ್ಲಿರುವಂಥ ಮಹಾವಿಷ್ಣುವಿನ ದರ್ಶನವನ್ನು ಪಡೆದು ಅಲ್ಲಿ ಆಚಾರ್ಯ ಮಧ್ವರ ಅದೃಶ್ಯವಾದ ಸನ್ನಿಧಾನ, ಅಲ್ಲಿ ಪ್ರಾರ್ಥನೆಯನ್ನು ಗಳಿಸಿ ಅಲ್ಲಿಂದ ಮುಂದೆ ತಾವು ಕೃಷ್ಣ ಮಠವನ್ನು ಪ್ರವೇಶ ಮಾಡ್ತಾರೆ. ಈಗ ಇರುವಂತಹ ಪುತ್ತಿಗೆ ಶ್ರೀಪಾದರು ಅವರನ್ನು ಬರಮಾಡಿಕೊಳ್ಳುತ್ತಾರೆ. ನವವಿಧ ಭಕ್ತಿಯಿಂದ ಭಗವಂತನನ್ನು ಕಾಣಬೇಕೆನ್ನುವ ದೃಷ್ಟಿಯಿಂದ ಆಚಾರ್ಯ ಮಧ್ವರು ನವಗ್ರಹ ಕಿಂಡಿಯನ್ನು ಸ್ಥಾಪನೆ ಮಾಡಿದರು. ಹಾಗಾಗಿ ಅಂತಹ ನವವಿಧ ಭಕ್ತಿಯಿಂದ ಆ ಭಗವಂತನ ದರ್ಶನವನ್ನು ಮೊದಲು ಮಾಡ್ತಾರೆ. ಅಲ್ಲಿಂದ ಮುಂದೆ ತಾವು ಮುಖ್ಯಪ್ರಾಣದೇವರು, ಅಯೋಧ್ಯೆಯಿಂದ ತರಲ್ಪಟ್ಟಂತಹ ಮುಖ್ಯಪ್ರಾಣ ಗರುಡ ದೇವರು, ಇವರಿಬ್ಬರನ್ನು ಕೂಡ ದರ್ಶನ ಮಾಡಿ ನಮಸ್ಕಾರಾದಿಗಳನ್ನೆಲ್ಲ ಸಲ್ಲಿಸಿ ಮಧ್ವಾಚಾರ್ಯರ ಸನ್ನಿಧಾನದಲ್ಲಿ ನಿಲ್ತಾರೆ. ಕೃಷ್ಣ ಮಠದ ಗರ್ಭಗುಡಿಗೆ ಹೋಗುವ ಬಲಭಾಗದಲ್ಲಿರುವಂಥ ಆಚಾರ್ಯ ಮಧ್ವರ ಸನ್ನಿಧಾನದಲ್ಲಿ ನಿಂತುಕೊಂಡು ಏನೊಂದು ಈಗ ಇರುವಂತಹ ಪುತ್ತಿಗೆ ಶ್ರೀಗಳಿದ್ದಾರೆ, ಅಕ್ಷಯ ಪಾತ್ರ ಮತ್ತು ಸೌಟುಗವನ್ನು ಹಸ್ತಾಂತರಿಸುವ ಒಂದು ಕಾರ್ಯಕ್ರಮ ನಡೀತದೆ. ಇವತ್ತು ಅಧಿಕಾರದ ಹಸ್ತಾಂತರ ಅಂದರೆ ಪತ್ರ ಮುಖೇನ ಸಾಮಾನ್ಯವಾಗಿ ನಡೆಯುವಂಥದ್ದು ಕ್ರಮ. ಆದರೆ ಕೃಷ್ಣ ಮಠದ ಸಂಪ್ರದಾಯದಲ್ಲಿ ಅನ್ನದ ಸಟ್ಟುಗ ಹಾಗೆ ಅನ್ನದ ಪಾತ್ರ ಅಂದರೆ ಅಕ್ಷಯ ಪಾತ್ರೆಯನ್ನು ಕೊಡುವಂಥದ್ದು ವಿಶಿಷ್ಟ ಸಂಪ್ರದಾಯವನ್ನು ನಾವಿಲ್ಲಿ ಕಾಣಬಹುದು. ಕಾರಣ ಇಷ್ಟೇ, ಕೃಷ್ಣನಿಗೆ ಒಳಗೆ ಹೇಗೆ ಚೆನ್ನಾಗಿ ಪೂಜೆ ಮಾಡ್ತೀರೋ ನೀವು, ಅದೇ ರೀತಿಯಾಗಿ ಹೊರಗಿರುವ ಕೃಷ್ಣ ಭಕ್ತರ ಪೂಜೆಯೂ ಆಗಬೇಕು ಎನ್ನುವಂಥದ್ದು ಲಕ್ಷ್ಯ. ಹಾಗಾಗಿ ಎಲ್ರಿಗೂ ಅನ್ನದಾನ ಮೂಲಕ ಆ ಪ್ರಸಾದ ವಿತರಣೆ ಆಗಬೇಕು ಎನ್ನುವಂಥ ಲಕ್ಷ್ಯದಿಂದಾಗಿ ಆ ಅನ್ನದಾನವನ್ನು ಸಾಕಷ್ಟು ಮಾಡಿ ಕೃಷ್ಣ ಮುಖ್ಯಪ್ರಾಣರು ಅನುಗ್ರಹ ಮಾಡ್ತಾರೆ ಎನ್ನುವ ಮೂಲಕ ಈ ಅನ್ನದಾನದ ಜವಾಬ್ದಾರಿಯನ್ನು ಕೊಡುವುದರಿಂದಲೇ ಇದಕ್ಕೆ ಅನ್ನಬ್ರಹ್ಮ ಅಂತ ಹೆಸರು ಬಂದದ್ದು ಕಾರಣ ಇರಬಹುದು. ಅಲ್ಲಿಂದ ಆಚಾರ್ಯ ಮಧ್ವರು ತಾವು ಅನುಷ್ಠಾನ ಮಾಡಿದ, ಧರ್ಮ ಪ್ರಚಾರ ಮಾಡಿದ, ಸ್ಥಾಪನೆ ಮಾಡಿದಂಥ ಯಾವ ಒಂದು ಮಧ್ವಪೀಠ ಇದೆ, ಅಂತಹ ಮಧ್ವಪೀಠಕ್ಕೆ ತೆರಳಿ ಅಲ್ಲಿ ಆಚಾರ್ಯರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಈ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರನ್ನು ಆ ಪೀಠದಲ್ಲಿ ಕುಳ್ಳಿರಿಸ್ತಾರೆ. ಅದನ್ನು ಸರ್ವಜ್ಞ ಪೀಠಾರೋಹಣ ಅಂತ ಕರಿತೇವೆ. ಇದು 5:45 ಹೊತ್ತಿಗೆ ಬೆಳಗ್ಗೆ ಇದು ನಡಿಲಿಕ್ಕೆ ಉಂಟು. ಈ ಸುಮುಹೂರ್ತಕ್ಕೋಸ್ಕರ ಎಲ್ಲ ಭಕ್ತರು ಕೂಡ ಕಾಯ್ತಾ ಇದ್ದಾರೆ. ಅಲ್ಲಿಂದ ಆ ಪುತ್ತಿಗೆ ಶ್ರೀಪಾದರಿಗೆ ಗೌರವವನ್ನು ಮಾಡಿ ಉಳಿದ ಅಷ್ಟಮಠಾಧೀಶರನ್ನು ಕೂಡ ತಾವು ಅರಳುಗದ್ದಿಗೆಗೆ ಕರ್ಕೊಂಡು ಹೋಗಿ ಅಲ್ಲಿ ಕುಳ್ಳಿರಿಸ್ತಾಳೆ. ಬಡಗು ಮಾಳಿಗೆ ಎನ್ನುವಲ್ಲಿ ಸಾಂಪ್ರದಾಯಿಕ ವಿಧಾನದಲ್ಲಿ ಅರಳುಗದ್ದಿಗೆ ಅಂತ ಇದೆ. ಅರಳುವುದು ಅಂದರೆ ನಮ್ಮ ಜೀವನದಲ್ಲಿ ಅರಳಬೇಕು. ಹಾಗಾಗಿ ವಿಕಸನದ ರೂಪವಾಗಿ ಅಂತಹ ಹೊದ್ದಲಿನ ಒಂದು ಆಸನವನ್ನು ಮಾಡಿರ್ತಾರೆ. ಅಲ್ಲಿ ಕುಳಿತು ಮಠಗಳಿಗೆ ಗೌರವ ಕೊಡುವ ಮಾಲಿಕೆ ಮಂಗಳಾರತಿಗಳು, ಉಳಿದ ಪೀಠಾಧಿಪತಿಗಳು ಈ ಪೂಜೆಗೆ ನಮ್ಮೆಲ್ಲ ಸಹಕಾರ ಇದೆ ಎನ್ನುವಂಥದ್ದು ತೋರಿಸುವುದಕ್ಕೋಸ್ಕರ ಪಟ್ಟದ ಕಾಣಿಕೆಯನ್ನು ಕೂಡ ಅರ್ಪಿಸುವ ಒಂದು ಅಪೂರ್ವ ಸನ್ನಿವೇಶವನ್ನು ನಾವು ಕಾಣಲಿಕ್ಕೆ ಇದ್ದೇವೆ. ಅಲ್ಲಿಂದ ಮುಂದೆ ಜನಸಾಮಾನ್ಯರಿಗೂ ಇಂತಹ ದರ್ಬಾರಿನ ಒಂದು ದರ್ಶನ ಆಗಬೇಕು ಎನ್ನುವ ದೃಷ್ಟಿಯಿಂದಾಗಿ ರಾಜಾಂಗಣದಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಮಠಾಧೀಶರು ಅಲ್ಲಿ ಕುಳಿತು ಕೃಷ್ಣ ಭಕ್ತರನ್ನೆಲ್ಲ ಹರಸಲಿಕ್ಕೆ ಇದ್ದಾರೆ. ಅದಕ್ಕೆಲ್ಲ ಕೂಡ ತಾವು ಆಗಮಿಸಬೇಕು. ಅಲ್ಲಿಂದ ಮುಂದೆ ಸಾಮಾನ್ಯವಾಗಿ 10 ಗಂಟೆಯ ಅಂದಾಜಿಗೆ ಅಲ್ಲಿ ಪಲ್ಲಪೂಜೆ, ಕೃಷ್ಣನ ಪೂಜೆಗಳು ಆರಂಭ ಆಗುತ್ತೆ. 11:30 ಒಳಗೆ ಮಹಾಪೂಜೆಗಳೆಲ್ಲ ನಡೀತದೆ. ಅದರ ಬಳಿಕ ಕೃಷ್ಣ ಪ್ರಸಾದ ಸಾಮಾನ್ಯ 11 ಗಂಟೆಗೆ ಕೃಷ್ಣನ ನೈವೇದ್ಯವನ್ನು ಭಕ್ತರಿಗೆ ಹಂಚುವ ಕಾರ್ಯಕ್ರಮ ಇದೆ. ಅದಕ್ಕೆಲ್ಲರೂ ಕೂಡ ತಾವು ಬರಬೇಕು. ಇಷ್ಟು ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿಯೂ ಕೂಡ ಪೋಷಣೆ ಮಾಡುವ ದೃಷ್ಟಿಯಿಂದಾಗಿ 11 ದಿನ ಅಂದರೆ ಸಾಮಾನ್ಯವಾಗಿ 2-3 ದಿನ ಇರ್ತದೆ. ಈ ಸಲ 27ನೇ ತಾರೀಕು ಮಧ್ವನವಮಿ ಇರೋದರಿಂದ 10 ದಿನಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತದೆ. ಅದಕ್ಕೂ ಕೂಡ ಭಕ್ತಾಭಿಮಾನಿಗಳೆಲ್ಲ ಬಂದು ಇದೆಲ್ಲವೂ ಕೃಷ್ಣನ ಪೂಜೆ ಅಂತ ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ.
ಇದಿಷ್ಟು ಶಿರೂರು ಮಠದ ದಿವಾಣರ ಮಾತಾಗಿರುವಂಥದ್ದು. ಒಂದು ಕಡೆಯಲ್ಲಿ ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯ ಸಜ್ಜುಗೊಳ್ತಾ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಯಾವ ರೀತಿಯಾಗಿ ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು ಅದಕ್ಕೆ ಕೂಡ ಸಿದ್ಧತೆಗಳು ರಥಬೀದಿಯಲ್ಲಿ ನಡೀತಿರುವಂಥದ್ದು. ಒಟ್ಟಿನಲ್ಲಿ ಪರ್ಯಾಯ ಮಹೋತ್ಸವಕ್ಕೆ ಕೃಷ್ಣನಗರಿ ಉಡುಪಿ ಸಜ್ಜಾಗ್ತಿದೆ ಅಂತಲೇ ಹೇಳ್ಬೋದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.